ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮಾಲಾ. ಬನ್ನಿ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಏನೊಂದು ವಿಶೇಷವಾದ ಒಂದು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಏನಂತಂದರೆ, ಈಗ ವ್ಯಾಲೆಂಟೈನ್ಸ್ ಡೇ ಬರ್ತಿದೆಯಲ್ಲ, ವ್ಯಾಲೆಂಟೈನ್ಸ್ ಡೇಗೆ ಮನೆಯಲ್ಲೇ ಗಿಫ್ಟ್ ಯಾವ ರೀತಿ ಮಾಡೋದಂತೇಳಿ ನೋಡೋಣ. ಈಗ ನಾನೊಂದು ಖಾಲಿ ಪೇಪರ್ಗೆ ಹಾರ್ಟ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಇದನ್ನು ಗ್ಲಿಟರ್ ಫಾರ್ಮು ರೆಡ್ ಕಲರ್ ಶೀಟ್ ತೊಗೊಂಡಿದ್ದೀನಿ ನಾನು. ಆ ರೆಡ್ ಕಲರ್ ಶೀಟ್ ನಾನು ಏನು ಮಾಡ್ತೀನಿ ಅಂತಂದರೆ, ಆ ಒಂದು ಹಾರ್ಟ್ ಇಟ್ಟು ಆ ಒಂದು ರೌಂಡ್ ಸರ್ಕಲ್ ನಾನು ಹಾಕ್ಕೊಳ್ತೀನಿ. ಅದನ್ನ ಪೆನ್ಸಿಲ್ನಲ್ಲಿ ಬರ್ಕೊಳ್ತೀನಿ. ಪೆನ್ಸಿಲ್ನಲ್ಲಿ ಬರ್ಕೊಂಡು ಏನು ಮಾಡ್ತೀನಿ, ಅದೇ ರೀತಿದು ಎರಡು ಒಂದು ಗ್ಲಿಟರ್ ಫಾರ್ಮ್ನಲ್ಲಿ ನಾನು ಹಾರ್ಟ್ ಶೇಪ್ದು ಎರಡು ಇದನ್ನು ಶೇಪ್ನ ಕಟ್ ಮಾಡ್ಕೊಳ್ತೀನಿ. ಸೊ ಇದರಲ್ಲಿ ಏನು ಮಾಡ್ಬೋದು ಇವರು ಅಂದ್ಕೊಳ್ಬೋದು ನೀವು. ಬನ್ನಿ ಈಗ ನೋಡೋಣ, ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೆ ಮುಂಚಿತವಾಗಿ ಒಂದು ಸಣ್ಣದಾದ ಒಂದು ಹೆಲ್ತ್ ಟಿಪ್ಸ್ ಹೇಳೋದಕ್ಕೆ ನಾನು ನಿಮಗೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಅದೇನೆಂದರೆ, ನೀವು ಕೇಳಿರ್ತೀರ ಈಗ ಅರಿಶಿನ ಪುಡಿಯಿಂದ ಏನೇನು ಉಪಯೋಗ ಇರುತ್ತೆ ಅಂತೇಳಿ. ಇದನ್ನು ಸಾಮಾನ್ಯವಾಗಿ ನೀವು ನೋಡೋದಾದರೆ ಆಯುರ್ವೇದಿಕ್ ಇದರಲ್ಲಿ ತುಂಬ ಯೂಸ್ ಮಾಡ್ತಾರೆ. ಅಂದರೆ ಗಾಯಗಳನ್ನ ಗುಣಪಡಿಸಲು ಉಪಯೋಗ ಮಾಡ್ತಾರೆ. ಮತ್ತು ಮುಖದ ಕಾಂತಿ ಹೆಚ್ಚಲು, ಈಗ ಮುಖಕ್ಕೆ ನಾವು ಅರಿಶಿನ ಹಾಕ್ಕೊಂಡು ನಾವು ಮುಖ ತೊಳೆದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಅದೇ ಅರಿಶಿನ ಹಾಕ್ಕೊಂಡು ಹೊರಗಡೆ ಎಲ್ಲೂ ಹೋಗೋದಕ್ಕೆ ಹೋಗಬೇಡಿ ಹೆಣ್ಮಕ್ಳು. ಈ ಒಂದು ಅರಿಶಿನ ಯೂಸ್ ಮಾಡೋದ್ರಿಂದ ತುಂಬ ಒಳ್ಳೆಯ ಒಂದು ನಿಮ್ಮ ಕಾಂತಿ ಹೆಚ್ಚಿಸುತ್ತೆ ಫ್ರೆಂಡ್ಸ್. ಮತ್ತು ಈ ಕಾಲು ಊದ್ಕೊಂಡಿರುವಾಗ ಆ ರೀತಿ ಇದ್ದಾಗ ನೀವೇನು ಮಾಡಿ ಅಂದರೆ, ಒಂದು ಪಾತ್ರೆಗೆ ಒಂದು ಟಬ್ಬಿಗೆ ನೀರು ಹಾಕ್ಕೊಂಡು ಬಿಸಿನೀರು ಸ್ವಲ್ಪ ಅರಿಶಿನ ಹಾಕಿ ನಿಮ್ಮ ಕಾಲನ್ನ ನೀವು ಡಿಪ್ ಮಾಡಿ ತೆಗೆದ್ರೂ ನಿಮ್ಮದು ಕಾಲು ಊತ ಹಿಡಿಯುತ್ತೆ. ಏನಕ್ಕೆ ಅಂತಂತಂದರೆ, ಈ ಒಂದು ಮೂಲಿಕೆಯಲ್ಲಿ ಈ ಒಂದು ಅರಿಶಿನದಲ್ಲಿ ಏನೇನಿರುತ್ತೆ ಅಂತಂದರೆ, ಇದು ಆ್ಯಂಟಿ ಮೈಕ್ರೋಬಿಯಲ್ ಮತ್ತು ಆ್ಯಂಟಿ ಇಂಪ್ಲಿಮೆಂಟ್ರಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಗುಣನ ಹೊಂದಿದೆ ಈ ಒಂದು ಅರಿಶಿನ. ಅದಕ್ಕೇನೆ ಇದನ್ನು ಅಡುಗೆನಲ್ಲಿ ಮತ್ತು ಬಿಸಿ ಹಾಲಿಗೆ ಹಾಕ್ಕೊಂಡು ಕುಡಿದ್ರೂ ಒಳ್ಳೆಯದು. ಮತ್ತು ನಮ್ಮ ಹೆಣ್ಮಕ್ಳ ಒಂದು ಸೌಂದರ್ಯನೂ ಸಹ ಇದು ಹೆಚ್ಚು ಮಾಡುತ್ತೆ. ಬನ್ನಿ ಈಗ ನಾವು ವಿಡಿಯೋಗಳು ಹೋಗೋಣ ನೋಡಿ. ಈಗ ನಾನು ಹಾರ್ಟ್ ಶೇಪಲ್ಲಿ ಕಟ್ ಮಾಡಿಕೊಂಡು ನಾನು ಏನು ಮಾಡಿದೆ ಅಂದರೆ, ಸರೌಂಡಿಂಗ್ ಫುಲ್ಲು ನಾನು ಗ್ಲೂ ಹಾಕ್ಕೊಂಡು ಸ್ಟಿಕ್ ಮಾಡಿಕೊಂಡೆ. ಅದರೊಳಗಡೆ ನಾನು ಏನು ಮಾಡ್ತಿದ್ದೀನಿ, ಸ್ಪಂಜ್ ಹಾಕ್ಕೊಳ್ತಾ ಇದ್ದೀನಿ. ಆ ಸ್ಪಂಜ್ ಹಾಕ್ಕೊಂಡು ನಾನು ಫಸ್ಟು ಎಷ್ಟು ಬೇಕೋ ಆ ಸ್ಪಂಜನ್ನು ಅಷ್ಟು ನಾನು ಅದರೊಳಗಡೆ ಹಾಕ್ಕೊಂಡು ನಾನು ಏನು ಮಾಡ್ತೀನಿ ಅಂತಂದರೆ, ಅದನ್ನು ಒಂದು ಕೀ ಬಂಚ್ ಥರನೂ ನೀವು ಮಾಡ್ಕೊಳ್ಬೋದು ಇದನ್ನು. ಇಲ್ಲ ಹಾಗೇ ನೀವು ಡೆಕೋರೇಟ್ ಮಾಡಿನೂ ಇಡ್ಬೋದು. ಯಾವ ರೀತಿ ಬೇಕಾದ್ರೂ ನೀವು ಇದನ್ನು ಗಿಫ್ಟಾಗಿ ಕೊಡ್ಬೋದು. ಮನೆಯಲ್ಲಿ ಇಡ್ಬೋದು, ನಿಮ್ಮ ಹಸ್ಬೆಂಡ್ ಕೊಡ್ಬೋದು, ಇಲ್ಲ ನೀವು ಇಷ್ಟಪಡ್ತಿರೋರಿಗೆ ಕೊಡ್ಬೋದು. ಯಾವ ರೀತಿ ಅಂದ್ರೂ ಇದು ವ್ಯಾಲೆಂಟೈನ್ಸ್ ಡೇಗೆ ಕೊಡೋಂಥ ಗಿಫ್ಟ್ ಫ್ರೆಂಡ್ಸ್. ನೋಡಿ, ಈಗ ನಾನು ಕೀ ಬಂಚ್ ಥರ ಮಾಡ್ತಾಯಿದ್ದೀನಿ. ಇದನ್ನು ಹಾಕಿದ್ದೀನಿ ನೋಡಿ. ಈಗ ಇದೇ ರೀತಿ ಪ್ಲೇನ್ ಆಗಿದ್ದರೆ ಇದು ಚೆನ್ನಾಗಿರಲ್ಲ ಅಂತೇಳಿ ನಾನು ಏನು ಮಾಡ್ತಾಯಿದ್ದೀನಿ, ಆ ಸರೌಂಡಿಂಗ್ ಫುಲ್ ಆ ಒಂದು ಶೇಪ್ಗೆ ಫುಲ್ ನಾನು ಏನು ಮಾಡ್ತಿದ್ದೀನಿ, ಹಾಫ್ ಬೀಡನ್ನ ಹಾಕ್ತಾಯಿದ್ದೀನಿ. ಗ್ಲೂ ಹಾಕಿ ನೀಟಾಗಿ ಏನು ಮಾಡಬೇಕು ಅಂತಂದರೆ, ನೀಟಾಗಿ ಅದನ್ನು ಕೂರ್ಸ್ಕೊಂಡು ಬರಬೇಕು. ಯಾಕಂದರೆ ಆ ಶೇಪ್ ಬರಬೇಕು ನಮಗೆ. ಈಗ ನಾವು ಇದು ಗ್ಲಿಟರ್ ಫಾರ್ಮಲ್ಲಿ ಮಾತ್ರ ನಮಗೆ ಹಾರ್ಟ್ ಶೇಪ್ ಬಂದು ನಾವು ಹಾಕೋಂಥ ಬೀಡಾಗಲಿ ಬೀಡಾಗಲಿ ಯಾವುದೇ ಆದ್ರೂ ನಮ್ಗೆ ಶೇಪ್ ಬರಲಿಲ್ಲ ಅಂದರೆ ಅದು ಚೆನ್ನಾಗಿರೋದಿಲ್ಲ. ನೋಡೋರ್ಗೂ ನಮಗೆ ಅದು ಲುಕ್ಕಾಗಿ ಕಾಣಿಸ್ಬೇಕು. ಸೊ ಈಗ ನೋಡಿ, ನೀವು ನೋಡ್ತಾ ಇದ್ದೀರಾ, ಇದನ್ನು ಫುಲ್ ಹಾಕ್ಕೊಳ್ಳೋಣ ನೋಡಿ. ಹಾಕ್ಕೊಂಡಾದ್ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತೇಳಿ ನೀವು ನೋಡ್ತಿದ್ದೀರಾ. ಮತ್ತು ಈಗ ನಮಗೆ ಔಟರ್ ಲುಕ್ ಅಂದರೆ ಆ ಕಡೆ ಈ ಕಡೆ ಸೈಡ್ ಎರಡು ಸೈಡೂ ನಾವು ಬೀಡ್ ಹಾಕಿದ್ದೀವಿ. ಸೊ ಅದನ್ನು ಯಾವುದ್ರಲ್ಲಾದ್ರೂ ಕವರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಸ್ಟೋನ್ ಇದ್ರ ಥರ ತಗೊಂಡಿದ್ದೀನಿ. ಆ ಒಂದು ಸ್ಟೋನ್ ಚೈನ್ ಥರದ್ದು ನಾನು ಏನು ಮಾಡ್ತೀನಿ ಅಂತಂದರೆ, ಮಿಡಲಲ್ಲಿ ಇದು ಗ್ಲೂ ಹಾಕ್ಕೊಂಡು ಅದನ್ನು ಅಲ್ಲಿ ಸ್ಟಿಕ್ ಮಾಡ್ಕೊತೀನಿ. ಫುಲ್ ಸರೌಂಡಿಂಗ್ ಸ್ಟಿಕ್ ಮಾಡಿಕೊಂಡ್ರೆ ಅದೊಂಥರ ನೀಟಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಈಗ ನೋಡಿ, ಈಗ ನೀವು ನೋಡ್ತಾ ಇದ್ದೀರಾ, ಇದೂ ನೀಟಾಗಿರುತ್ತೆ. ಫುಲ್ ಓವರಾಲ್ ರೌಂಡ್ ಸರೌಂಡಿಂಗ್ ಹಾಕ್ಕೊಳ್ಬೇಕು ನೋಡಿ. ಇದು ಎಷ್ಟು ಚೆನ್ನಾಗಿ ನೀಟಾಗಿ ಕಾಣಿಸ್ತಿದೆ. ಈಗ ಮಧ್ಯದಲ್ಲಿ ಹಾಗೆ ಪ್ಲೇನ್ ಇದ್ದರೆ ಚೆನ್ನಾಗಿರಲ್ಲ ಅಂತೇಳಿ ನಾನು ಒಂದು ಯೋಚನೆ ಮಾಡಿದೆ. ಮಧ್ಯದಲ್ಲಿ ಒಂದು ಪುಟ್ಟ ಹಾರ್ಟ್ ಬರೆದು ಅದನ್ನು ನಾನು ಒಂದು ಗೋಲ್ಡನ್ ಇದರಲ್ಲಿ ಕುಂದನ್ ಥರ ಅದನ್ನು ಸ್ಟಿಕ್ ಮಾಡ್ತಾಯಿದ್ದೀನಿ. ಅದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ನೀಟಾಗಿ ಶೇಪ್ಗೆ ಆ ಕಡೆ ಈ ಕಡೆ ಹೋಗೋಂಗೆ ಆಗಬಾರ್ದು. ನೀಟಾಗಿ ಫ್ರಂಟ್ ಸೈಡ್ ಅಷ್ಟೇ, ಮುಂಭಾಗದಲ್ಲೂ ಅಷ್ಟೇ, ಹಿಂಭಾಗದಲ್ಲೂ ಸಹ ಅಷ್ಟೇ ನೀಟಾಗಿ ನಾವು ಅಂಟಿಸ್ಕೊಳ್ಳೋಣ ನೋಡಿ. ಈ ರೀತಿ ಈ ಒಂದು ಕುಂದನ್ ಇದೆಲ್ಲ ಯೂಸ್ ಮಾಡೋದಕ್ಕೆ ಆ ಥರ ಫ್ಲಿಕ್ಕರ್ ಬರುತ್ತೆ. ಆ ಫ್ಲಿಕ್ಕರ್ ಯೂಸ್ ಮಾಡಿದ್ರೆ ನೀವು ಇನ್ನೂ ಚೆನ್ನಾಗಿ ಹಾಕ್ಬೋದು. ಯಾಕಂದರೆ ಕೈನಲ್ಲಿ ತಗೊಂಡು ನಾವು ಹಾಕುವಾಗ ಕೈ ನಮಗೆ ಅಂಟುಬಿಡುತ್ತೆ. ಕೆಲವೊಂದು ವೀಡಿಯೋದಲ್ಲಿ ನೀವು ನೋಡಿದ್ದೀರ, ನಾನು ಕೈನಲ್ಲಿ ಹಾಕೋದು ಯಾವ ರೀತಿ ಇರುತ್ತೆ ಅಂತೇಳಿ. ಕೈಗೆ ಅಂಟ್ಬಿಟ್ರೆ ಮತ್ತು ಅದು ಗಮ್ ಬರೋದು ಹೋಗೋದೆಲ್ಲ ಆಗುತ್ತೆ. ನಮ್ಗೆ ಈ ಥರ ಫ್ಲಿಕ್ಕರ್ ಇತ್ತು ಅಂತಂದರೆ ನೀಟಾಗಿ ನೀವು ಅದನ್ನು ಸ್ಟಿಕ್ ಮಾಡ್ಕೊಂಬರ್ಬೋದು. ಅದು ನೀಟಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ನಿಮ್ಗೆ ನೋಡಿ. ಇದು ನೀಟ್ ಆದಮೇಲೆ ಯಾವ ರೀತಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಫ್ರಂಟ್ ಸೈಡು ಬ್ಯಾಕ್ ಸೈಡ್ ಎರಡೂ ಹಾಕಿದ್ದೀವಿ. ಇದು ನೀವು ಗಿಫ್ಟಾಗಿ ನೀವು ಕೊಡ್ಬೋದು. ತುಂಬಾ ಚೆನ್ನಾಗಿದೆ. ನಿಮಗೂ ಇದು ಇಷ್ಟ ಆಗಿದೆ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ.
ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮನೆಯಲ್ಲೇ ಸಣ್ಣ ಪುಟ್ಟದಾದ ಕ್ರಾಫ್ಟ್ ವರ್ಕ್ಗಳು ನೀವು ಮಾಡಲಿ ಅಂತಲೇ ನನ್ನ ಒಂದು ಚಾನಲ್ ಮುಖಾಂತರ ಒಂದು ಸಣ್ಣದಾಗಿ ವಿಡಿಯೋಗಳು ಮಾಡಿ ಹಾಕ್ತಾ ಇದ್ದೀನಿ. ಈ ಒಂದು ಚಾನಲ್ನ ನೀವು ಇಷ್ಟಪಡ್ತೀರಾ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ಒಂದು ನಿಮಗೆ ಇಷ್ಟ ಆಗಿದರೆ ಮತ್ತೊಂದು ಆವರ್ತಿ ನಾನು ಹೇಳ್ತಾ ಇದ್ದೀನಿ, ಈ ಒಂದು ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.